ಮಂಗಳೂರಿನ ಪಚ್ಚನಾಡಿಯಲ್ಲಿ ಪಾಗಲ್ ಪ್ರೇಮಿಯೊಬ್ಬ ಯುವತಿಯನ್ನ ಇರಿದು ಕೊಂದಿದ್ದಂತಹ ಪ್ರಕರಣದಲ್ಲಿ ಆರೋಪಿಯನ್ನ ಈಗ ಪೊಲೀಸರು ಬಂಧಿಸಿದ್ದಾರೆ. ಮಂಗಳೂರಿನ ಬಂಟ್ವಾಳದಲ್ಲಿ ಪಾಗಲ್ ಪ್ರೇಮಿಯೊಬ್ಬ ಯುವತಿಯನ್ನ ಹತ್ಯೆ ಮಾಡಿದ್ದ. ಈಗ ಕೊಚ್ಚಿ ಕೊಲೆ ಮಾಡಿದ್ದ ಹಂತಕ ಪಾಗಲ್ನನ್ನ ಬಂಧಿಸಿದ್ದಾರೆ ಪೊಲೀಸರು. ಮಂಗಳೂರಿನ ಪಚ್ಚನಾಡಿಯಲ್ಲಿ ಆರೋಪಿ ಚೇತನ್, ನೀವು ನೋಡ್ತಾ ಇದ್ದೀರಲ್ಲ, ಆತನ ಬಂಧನ ಆಗಿದೆ. ಬಸ್ನಲ್ಲಿದ್ದ ಪ್ರೇಯಸಿಯನ್ನ ಬಸ್ನಿಂದ ಕೆಳಗಿಳಿಸಿ ಕೊಚ್ಚಿ ಕೊಂದಿದ್ದ ಈ ಚೇತನ್ ನಡು ರಸ್ತೆಯಲ್ಲಿ ರಕ್ತಸಿಕ್ತವಾಗಿ ಬಿದ್ದು ಪ್ರಾಣ ಬಿಟ್ಟಿದ್ಲು ಲಾವಣ್ಯ ಅಂತಕ್ಕಂಥ ಯುವತಿ. ಕೊನೆಗೂ ಪೊಲೀಸರು ಆತನನ್ನು ಹೆಡಮುರಿ ಕಟ್ಟುವಲ್ಲಿ ಈಗ ಯಶಸ್ವಿಯಾಗಿದ್ದಾರೆ. ಇದು ಪ್ರೀತಿ ನಿರಾಕರಿಸಿದ್ದಕ್ಕೆ ಯುವತಿಯ ಮರ್ಡರ್ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಪೊಲೀಸರು ಆತನನ್ನು ಬಂಧಿಸಿದ್ದಾರೆ. ಬಂಧಿಸಿದ ನಂತರ ಪ್ರಾಥಮಿಕ ವಿಚಾರಣೆಯಲ್ಲಿ ಗೊತ್ತಾಗಬೇಕಾಗಿದೆ ಇದೇ ಕಾರಣನ ಅಥವಾ ಬೇರೆ ಇನ್ನೇನಾದರೂ ಕಾರಣ ಇತ್ತಾ ಅಂತನ್ಬಿಟ್ಟು. ಆ ಮರ್ಡರ್ ಮಾಡಿ ಆತ ಓಡೋಗಿರ್ತಕ್ಕಂಥ ದೃಶ್ಯವನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಾ ನೋಡಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಖಪಾಲ್ ಅವರಿಂದ ಪಡ್ಕೊಳ್ಳೋಣ. ಸುಖಪಾಲ್, ಈಗ ಈ ಚೇತನ್ ಏನಾದರೂ ಬಾಯಿ ಬಿಟ್ಟಿದ್ದಾನ, ಕೇವಲ ಪ್ರೀತಿ ನಿರಾಕರಿಸಿದ್ದಕ್ಕೆ ಕೊಲೆ ಅಂತನ, ಬೇರೆ ಏನಾದರೂ ಕಾರಣ ಇದೆಯಾ ಅಂತ? ಅರವಿಂದ್, ಈಗ ಆತನನ್ನು ಮಂಗಳೂರಿನ ಹೊರವಲಯದ ಪಚ್ಚನಾಡಿ ಸಮೀಪದಲ್ಲಿ ಬಂಧಿಸಲಾಗಿದೆ. ಆತ ಬಾಯಿ ಬಿಟ್ಟಿರುವಂಥದ್ದು ತನಗೆ ಆಕೆಯಿಂದ ಮೋಸ ಆಗಿದೆ ಅನ್ನುವಂಥದ್ದು. ಅಂದರೆ ಆಕೆಯನ್ನು ಪ್ರೀತಿ ಮಾಡಲಿಕ್ಕೆ ಸಾಕಷ್ಟು ದಿನಗಳಿಂದ ಆತ ಒತ್ತಾಯ ಮಾಡ್ತಾ ಇದ್ದ, ಆದರೆ ಆಕೆ ಒಪ್ತಾ ಇರಲಿಲ್ಲ. ಆ ಕಾರಣಕ್ಕಾಗಿ ಹತ್ಯೆ ಮಾಡಿದ್ದ ಅನ್ನುವಂಥದ್ದನ್ನು ಆತ ಒಪ್ಕೊಂಡಿದ್ದಾನೆ. ಆತ ಬರಬೇಕಿದ್ರೆ ಈ ಒಂದು ಚೀಲದಲ್ಲಿ ಇನ್ನೊಂದು ಎರಡು ಚೂರಿಗಳನ್ನು ತಗೊಂಡ್ಬಂದಿದ್ದಾನೆ. ಅದರಲ್ಲಿ ಒಂದರಲ್ಲಿ ತೆಗೆದು ಆತ ಈ ರೀತಿಯಾದಂಥ ಕೃತ್ಯ ಮಾಡಿರುವಂಥದ್ದು. ಈತನ ಈಗ ಪೊಲೀಸರ 3 ತಂಡಗಳನ್ನು ಮಾಡಿ ಆತನನ್ನು ಬಂಧಿಸಬೇಕು ಅನ್ನುವಂಥ ಪ್ರಯತ್ನ ಮಾಡಿದರು. ನಿನ್ನೆ ರಾತ್ರಿಯಿಂದ ಆತನನ್ನು ಹುಡುಕುವಂಥ ಪ್ರಯತ್ನ ಮಾಡಿದ್ದಾರೆ. ಅದರಲ್ಲಿ ಈಗ ಆತ ಪಚ್ಚನಾಡಿ ಸಮೀಪದಲ್ಲಿ ಆತ ಇರುವಂಥದ್ದು. ಇವತ್ತು ಬೆಳಗಿನ ಜಾವ ಆತ ಸಿಕ್ಕಿದ್ದಾನೆ. ಆತನನ್ನು ಸದ್ಯದ ಮಟ್ಟಿಗೆ ಬಂಧಿಸಲಾಗಿರುವಂಥದ್ದು. ಅರವಿಂದ್, ಸುಖಪಾಲ್, ದೃಶ್ಯ ನೋಡ್ತಾ ಇದ್ರೆ ಬಸ್ ಸ್ಟ್ಯಾಂಡಲ್ಲೇ ಕೊಂದಿದ್ದಾನೆ ಅಂತ ಅನ್ಸುತ್ತೆ. ನಿರ್ಜನವಾಗಿದೆ ಪ್ರದೇಶ, ಯಾರೂ ಇಲ್ಲ ಅಲ್ಲಿ. ಎಷ್ಟು ಗಂಟೆಗೆ ನಡೆದಿದ್ದು ಈ ಕೊಲೆ ಅಂತ? ಸಂಜೆ 6 ಗಂಟೆಗೆ ಆಗಿರುವಂಥ ಕೊಲೆ ಇದು ಅರವಿಂದ್. ಅದರಲ್ಲಿ ಬಸ್ ನಿಲ್ದಾಣದಲ್ಲಿ ಬಸ್ಸು ಒಂದು ಭಾಗದಲ್ಲಿ ನಿಂತಿರ್ತದೆ, ಇನ್ನೊಂದು ಭಾಗದಲ್ಲಿ ಖಾಲಿ ಇರ್ತದೆ. ಅಲ್ಲೆಲ್ಲ ಬಸ್ ಬರುವಂಥ ಸ್ಥಳ. ಆತ ಏನು ಅಲ್ಲಿ ಹತ್ಯೆ ಮಾಡಿದ್ದಾನೆ ಅದು ಬಸ್ ಬರುವಂಥ ಸ್ಥಳ. ಆತ ಬಸ್ಸಿನಲ್ಲಿ ಕುಳಿತಿದ್ದಂಥ ಯುವತಿಯನ್ನು ಹೊರಗೆ ಎಳೆದು ಒತ್ತಾಯಪೂರ್ವಕವಾಗಿ ಎಳೆದಿದ್ದಾನೆ. ಮಾಮೂಲಿಯಾಗಿ ಜನರಲ್ಲಿ ಇದು ಒಂದು ಲವ್ ಆಗಿರ್ಬೋದು ಅನ್ನುವಂಥದ್ರಲ್ಲಿ ಯಾರು ವಿರೋಧ ಮಾಡಲಿಕ್ಕೆ ಹೋಗಿಲ್ಲ. ಆದರೆ ಆತ ಹೊರಗೆ ಕರೆದ ಬಳಿಕ ಈ ರೀತಿಯಾಗಿ ಏಕಾಏಕಿ ಚೀಲದಿಂದ ಚೂರಿಯನ್ನು ತೆಗೆದು ಹಲ್ಲೆ ಮಾಡಿದ್ದಾನೆ. ಹಲ್ಲೆಯನ್ನು ಬರ್ಬರವಾಗಿ ಮಾಡಿರುವಂಥದ್ದು. ಹಾಗಾಗಿ ಆತ ಆ ಸ್ಥಳದಲ್ಲೇ ಆಕೆ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾಳೆ. ಬಹಳಷ್ಟು ದೊಡ್ಡ ಗಾಯಗಳಾಗಿತ್ತು. ಆಕೆಯ ಕುತ್ತಿಗೆಗೆ ಹೆಚ್ಚಿನ ಭಾಗದಲ್ಲಿ ಆತ ಮಚ್ಚಿನಿಂದ ಕೊಚ್ಚಿರುವಂಥದ್ದು. ಹಾಗಾಗಿ ಆಕೆ ಆ ಸ್ಥಳದಲ್ಲೇ ಸಾವನ್ನಪ್ಪಿರುವಂಥದ್ದು. ತೀವ್ರವಾದಂಥ ರಕ್ತಸ್ರಾವ ಆಗಿತ್ತು. ಆದರೂ ತಕ್ಷಣಕ್ಕೆ ಆಸ್ಪತ್ರೆಗೆ ದಾಖಲಿಸುವ ಕೆಲಸ ಮಾಡಿದ್ದಾರೆ. ಆದರೆ ಆಸ್ಪತ್ರೆಗೆ ದಾಖಲಿಸುವ ಮೊದಲೇ ಆಕೆ ಆ ಸ್ಥಳದಲ್ಲೇ ಸಾವನ್ನಪ್ಪಿದ್ಲು. ಅರವಿಂದ್, ರೈಟ್, ಥ್ಯಾಂಕ್ ಯು ಸುಖಪಾಲ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಅಂದರೆ ಒಮ್ಮೆ ತೊಂದರೆ ಇತ್ತಂತೆ, ಮತ್ತೆ ಅದು ಕ್ಲಿಯರ್ ಆಗಿದೆ ಅಂತ ಹೇಳಿದ್ರು. ಆಮೇಲೆ ಏನು ಗೊತ್ತಿಲ್ಲ ನನಗೆ. ಮುಂಚೆ ಇತ್ತಂದೆ, ನಾನು ಅವಳ ಅಕ್ಕನ ಮದುವೆ ಆಗಬೇಕು, 1 ಇಯರ್ ಆದ ಅಷ್ಟೇ. ಆಮೇಲೆ ಒಂದು 2 ಮಂತ್ ಹೇಳಿದ್ರು ಅವಳು, ಈಗ ಉಂಟಂತ. ಅದಕ್ಕೆ ನಾನು ಹೇಳಿದೆ ನೋಡುವ, ಕಾಲ್ ಮಾಡುವ ಅಂತ. ಈಗ ತೊಂದರೆ ಇಲ್ಲ. ಅವಳು ಕೂಡ ಹೇಳಿದ್ರು, ಲಾವಣ್ಯ ಕೂಡ, ಬೇಡ ಈಗ ತೊಂದರೆ ಇಲ್ಲ, ಬಿಟ್ಟುಬಿಡಿ, ವಿಷಯಕ್ಕೆ ಬರೋದಿಲ್ಲ ಅಂತ ಅಷ್ಟೇ. ಇಲ್ಲ, ಅದೇ ಮುಂಚೆ ಒಮ್ಮೆ ಹೇಳಿದ್ರು ಅಷ್ಟೇ, ಇನ್ನು ಏನು ತೊಂದರೆ ಇಲ್ಲ ಅಂತ ಹೇಳಿದ್ರು. ಫೋನು ಲಾಸ್ಟಿಗೆ ಬಸ್ಸಲ್ಲಿ ಇವಳು ಕೆಲಸ ಮುಗಿಸಿ ಬಸ್ಸು ಬರುವಾಗ ಕಕ್ಕಿಬಾದವಾಗಿ ಅಲ್ಲಿ ಸೀಟಿಗೆ ಬಂದಂತೆ ಬಸ್ಸಿಗೆ. ಆಗ ಅವಳು ಹೇಳಿದ್ರಂತೆ, ನಾನು ಅಕ್ಕನಿಗೆ ಕಾಲ್ ಮಾಡ್ತೇನೆ ಅಂದರೆ ಬೇಗ ಅಲ್ಲಿಂದ ಎದ್ದು ಸೀದಾ ಹೋದ ತಕ್ಷಣ ನನಗೆ ನನ್ನ ಹೆಂಡತಿ ಕಾಲ್ ಮಾಡಿದೆ, ಒಮ್ಮೆ ಅವಳಿಗೆ ಕಾಲ್ ಮಾಡಿ ಅಂತ. ಹಾಗೆ ಕಾಲ್ ಮಾಡುವಾಗ ಕಾಲ್ ಮಾಡಿದೆ ನಾನು, ಈಗ ಹೋದ ಅಂದ ತಕ್ಷಣ ಬಂದ. ಮತ್ತೊಮ್ಮೆ ಬರುವಾಗ ಏನಾಯ್ತಂದರೆ ವಾಪಸ್ ಬಂದಲ್ಲ. ವಾಪಸ್ ಬರುವಾಗ ಏನು ಮಾಡ್ಬೇಕು ಅಂತ ಹೇಳಿದ್ರು. ನಾನು ಎಂತ ಹೇಳಿದೆ, ಅವಳಿಗೆ ಮೊಬೈಲ್ ಕೊಡು ಅಂತ ಹೇಳಿದೆ. ಮೊಬೈಲ್ ಕೊಟ್ಟರೆ ತಗೊಂಡು ಹೋದ್ರೆ ಅಂತ ಜಸ್ಟ್ ಹಾಗೆ ಹೇಳಿದೆ.